ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ವೆದರ್ ಕೋಲ್ಡ್ ಇದೆ, ಸೊ ಮಳೆನೂ ಬೀಳ್ತಾ ಇದೆ. ತುಂಬ ಚಳಿ ಆಗಿದೆ. ಸೊ ಇದು ಇವತ್ತಿನ ಲಾಗ್ ಫ್ರೈಡೇ ಆ್ಯಂಡ್ ಥರ್ಸ್ಡೇ ಲಾಗ್ ಆಗಿರುತ್ತೆ. ಸೊ ಥರ್ಸ್ಡೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊತಾ ಇದ್ದೆ. ದೋಸೆಗೆ ನೆನೆಸಿಟ್ಟಿದ್ದೆ ಅಲ್ವಾ, ಸೊ ದೋಸೆ ಎಲ್ಲ ರುಬ್ಬಿಟ್ಕೊಂಡೆ. ಸೊ ಹಾಗೆ ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟು ರೆಡ್ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೆ. ಯೂಟ್ಯೂಬಲ್ಲಿ ನೋಡಿದೆ, ಸೊ ಹಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬಾಡಿಗೆ ಮೆಣಸಿನ್ಕಾಯಿ ಒಂದು 20, ಧನಿಯಾ, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ರಷ್ಟು ಉಪ್ಪು ಮತ್ತು ರಷ್ಟು ಬೆಲ್ಲ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡಿಕೊಂಡು ಅದರೊಳಗಡೆ ಬೌಲ್ ಒಳಗಡೆ ಸ್ವಲ್ಪ ಶೈನಿ ಬರೋದಕ್ಕೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸರ್ವ್ ಮಾಡಿಕೊಂಡ್ರೆ ರೆಡ್ ಚಟ್ನಿ ರೆಡಿ ಆಗುತ್ತೆ. ಸೊ ಇದನ್ನು ನಾನು ನೈಟೇ ರುಬ್ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ರೆಡಿ ಮಾಡಿಟ್ಕೊಂಡೆ. ಸೊ ಹಾಗೆ ನೈಟ್ ಊಟಕ್ಕೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಮತ್ತು ಅಂಗಡಿಯಿಂದ ಫಿಶ್ ತಂದಿದ್ದರು, ಮತ್ತು ಹಾಗೆ ಬೋಂಡನೂ ತಂದಿದ್ದರು. ಸೊ ನಾನು ಫಿಶ್ ತಿನ್ನಲ್ವಲ್ವ ಥರ್ಸ್ಡೇ, ಸೊ ಅದಕ್ಕೆ ನನಗೆ ಬೋಂಡ ತರಿಸ್ಕೊಟ್ಟಿದ್ರು. ಮಕ್ಕಳಿಗೆ ಮೊಟ್ಟೆ ಬೋಂಡ ಹಾಗೂ ತಂದಿದ್ದರು. ಸೊ ಊಟಕ್ಕೆ ಫಿಶ್ಶು ಮತ್ತು ಚಿತ್ರಾನ್ನ ಬೋಂಡ ತೊಗೊಂಬಂದಿದ್ರು, ತಿಂದ್ವಿ. ಮಕ್ಕಳಿಗೆ ಮೊಟ್ಟೆ ಹಾಕ್ಕೊಟ್ಟು ಮತ್ತು ಹಸ್ಬೆಂಡು ಫಿಶ್ ತಿಂದರು. ಸೊ ನಾನು ಥರ್ಸ್ಡೇ ಹೊತ್ತು ನಾನ್ ವೆಜ್ ತಿನ್ನಲ್ಲ ಯಾವತ್ತೂ. ಮನೇಲಿ ಎಲ್ಲರೂ ತಿಂತಾರೆ, ನಾನು ತಿನ್ನಲ್ಲ ಅಂದ್ಬಿಟ್ಟು ಅವರು ತಿಂದೇ ಇರೋಕ್ಕಾಗುತ್ತಾ? ಸೊ ಅದಕ್ಕೆ ಅವ್ರು ತಿಂತಾರೆ. ಫಿಶ್ಶು ಬಂದು ಅದು ಅಂಗಡಿ ಹತ್ರ ಯಾರೋ ಯೂಟ್ಯೂಬರ್ಸ್ ವೀಡಿಯೋ ಮಾಡೋಕ್ಕೆ ಬಂದಿದ್ರಂತೆ. ಅವ್ರು ತೊಗೊಂಬಂದಿದ್ದನ್ನು ಇವರು ಮಾಡಿಕೊಟ್ಟಿದ್ರು. ಸೊ ಅದು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಫಿಶ್ದು ವೀಡಿಯೋ ಮಾಡಿದ್ದಾರೆ, ಸೊ ಅದನ್ನು ಬೇಗ ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡ್ತಾ ಇದ್ದೀವಿ. ಸೊ ಇದು ಥರ್ಸ್ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ, ಈವ್ನಿಂಗಿಂದ ನೈಟ್ವರೆಗೂ. ಸೊ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ಬಿಟ್ಟು ದೋಸೆ ಬ್ಯಾಟರ್ಗೆಲ್ಲ ನೆನೆಸಿಟ್ಟಿದ್ನಲ್ಲ, ಅದನ್ನು ಒಂದು ಸರ್ವ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು, ನಾನು ನೈಟೇ ಸೋಡಾ ಹಾಕಿರಲಿಲ್ಲ. ಸೊ ತುಂಬ ಉಪ್ಪು ಇದಾಗುತ್ತೆ ಅಂದ್ಬಿಟ್ಟು, ಬೌಲಿಂದ ಆಚೆ ಬರುತ್ತೆ ಅಂದ್ಬಿಟ್ಟು ಹಾಕಿರಲಿಲ್ಲ. ಮಾರ್ನಿಂಗ್ ಎದ್ದು ಸರ್ವ್ ಮಾಡಿಕೊಂಡೆ, ಉಪ್ಪು ಹಾಕ್ಕೊಂಡು ಮತ್ತು ಸೋಡಾ ಹಾಕ್ಕೊಂಡು ಕಲಸಿಟ್ಕೊಂಡೆ. ಚಟ್ನಿನೂ ರೆಡಿ ಮಾಡಿಕೊಂಡೆ. ಸೊ ಟೈಮ್ ಆಗೋಗಿತ್ತು. ಮಗು ಬಾಕ್ಸ್ಗೆ ಬೇಗ ಅವ್ನಿಗೆ ಮಿನಿ ದೋಸೆ ಮಾಡಿಬಿಟ್ಟು ಅವ್ನ ಬಾಕ್ಸ್ಗೆ ಹಾಕಿದೆ. ಅವನ್ನ ರೆಡಿ ಮಾಡಿಕೊಂಡು ವ್ಯಾನ್ ಹತ್ರ ಬಿಟ್ಟು ಬಂದೆ. ಅವನು ಸ್ಕೂಲ್ಗೆ ಹೋಗಿ ಬಂದಮೇಲೆ ನನಗೆ ಸ್ವಲ್ಪ ಮನೇಲಿ ತುಂಬ ಕೆಲಸ ಆಯಿತು. ಸೊ ಹಾಗೆ ನಮ್ಮ ಅಣ್ಣ ಪೂಜೆ ಮಾಡ್ದೆ, ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು. ಸೊ ಇದು ಫ್ರೈಡೇ ಮಿನಿ ಲಾಗ್ ಆಗಿರುತ್ತೆ. ನನ್ನ ಮಗನಿಗೆ ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಸೊ ಅವನಿಗೆ ಜೋಕರು ಡ್ರೆಸ್ ಬೇಕಿತ್ತು. ನಾನು ನಾರ್ಮಲ್ ಡ್ರೆಸ್ ಹಾಕಿ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಅವನಿಗೆ. ಸೊ ಅವ್ನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಕಳಿಸ್ಬಿಟ್ಟು ಬಂದು ಚಿಕ್ಕ ಮಗನಿಗೆ ದೋಸೆ ಹಾಕ್ಕೊಟ್ಟೆ. ಹಾಗೆ ಫಿಶ್ಶಿಗೆ ಖಾರ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ಮನೆಯಲ್ಲಿ ಮಗುಗೆ ಓಲ್ಡ್ ಹೆಂಚಲ್ಲಿ ಹಾಕ್ಕೊಟ್ಟಿದ್ವಿ, ಅದು ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದು ಇತ್ತು PG ಒಂದು ಕಂಪ್ನಿದು, ಅದನ್ನು ತೊಗೊಂಡು ಹೊಸದಾಗಿ ದೋಸೆ ಟ್ರೈ ಮಾಡಿದೆ. ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬಂತು ಮನೆಯಲ್ಲಿ. ನಾನು ಚಿಕ್ಕ ಮಗನಿಗೆ ಹಾಕ್ಕೊಟ್ಟೆ, ದೊಡ್ಡ ಮಗನಿಗೇನು ಹಾಕಿರಲಿಲ್ಲ, ಅವನು ಮಧ್ಯಾಹ್ನ ತಿನ್ನೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಮಿನಿ ಲಾಗ್.